ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಬೆಳಗ್ಗೆ ನೋಡ್ತಾ ಇದ್ದರೆ ಗುಡ್ ಮಾರ್ನಿಂಗ್, ರಾತ್ರಿ ನೋಡ್ತಾ ಇದ್ದರೆ ಗುಡ್ ನೈಟ್ ಫ್ರೆಂಡ್ಸ್. ನೋಡಿ, ಇವಾಗ ಟೊಮೆಟೊ ಕರಿ ಮಾಡೋಣ ಅಂತ ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡ ತಕ್ಷಣ ಫಸ್ಟ್ ಬಾಣಲೆ ಇಡೋಣ, ಆಮೇಲೆ ಸ್ಟವ್ ಹಚ್ಕೊಳ್ಳೋಣ. ಅದು ಸೆರೆ ಹೋಗ್ತಿಲ್ಲ, ಸ್ವಲ್ಪ ದೊಡ್ಡದಾಗಿದೆಯಲ್ಲ ಫ್ರೆಂಡ್ಸ್, ಜಾಸ್ತಿ ಜನಕ್ಕೆ ಅಂತ ಮಾಡ್ತಿರೋದು. ಟೊಮೆಟೊ ಕರಿ ತುಂಬ ಚೆನ್ನಾಗಿರುತ್ತೆ, ನಮ್ಮ ಮನೆ ಸ್ಟೈಲಲ್ಲಿ. ನೀವು ಮಾಡಿ ನೋಡಿ, ಎಷ್ಟು ಜನ ಇದ್ರೂ ಮ್ಯಾನೇಜ್ ಮಾಡ್ಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಹಾಕ್ಕೊಳ್ಳೋಣ 1 ಸ್ಪೂನ್. ನಾನು ಅದನ್ನೇ ಚಿಕ್ಕ ಚೋಟಲ್ಲಿ 1 ಚೋಟು ಮತ್ತು ಇನ್ನೊಂದು ಮತ್ತೆ ಸ್ವಲ್ಪ ಸಾಲು ಬರುತ್ತೆ ಅಂತ ಮತ್ತೆ ಸ್ವಲ್ಪ ಹಾಕ್ಕೊಂಡೆ. ಎಣ್ಣೆ ಜಾಸ್ತಿ ಇರಬೇಕು ಫ್ರೆಂಡ್ಸ್, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನಂದರೆ ರೈಸಿಗೂ ಚಪಾತಿಗೂ ದೋಸೆಗೂ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಫ್ರೆಂಡ್ಸ್. ಇದೊಂದು ಕರಿ ಇದ್ಬಿಟ್ರೆ ಸಾಕು ಮನೇಲಿ. ಸ್ವಲ್ಪ ಎಣ್ಣೆ ಬಿಸಿ ಆಗೋದು. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಹಾಕೊಂಡ್ಮೇಲೆ ಬಿಸಿ ಆಗಿದೆ ಫ್ರೆಂಡ್ಸ್. ಈಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಏನಂದರೆ ಚಳಿಗಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಜಾಸ್ತಿ ಇರಬೇಕು ಫ್ರೆಂಡ್ಸ್ ಇದಕ್ಕೆ. ಸಾಸಿವೆ ಹಾಕೊಂಡಿದ್ದೀನಿ ನೋಡಿ ನಾನು. ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋಣ. ನನ್ನ ಹತ್ರ ಹಸಿದಿರಲಿಲ್ಲ, ಒಣಗಿದ್ದಿದ್ದು ಹಾಕದೆ ಹಾಕ್ಕೊತಿದ್ದೀನಿ. ನೀವು ಹಸಿದಿದ್ರೆ ಹಸಿದು ಹಾಕ್ಕೊಳ್ಳಿ ಆಯಿತಾ. ಒಣಗಿತ್ತು ನಮ್ಮದು ಎಳೆ ಕರಿಬೇವಿನ ಸೊಪ್ಪು, ಬಿಸಿಲಿಗೆ ಒಣಗಿಸಿದ್ರಿಂದ ಆ ಥರ ಆಗಿದೆ. ಈರುಳ್ಳಿ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಹಚ್ಕೊಳ್ಳಿ. ಈರುಳ್ಳಿ ಹಾಗೆ ಹಚ್ಕೋಬೇಕು, ಹೀಗೆ ಹಚ್ಕೋಬೇಕಂತೇನಿಲ್ಲ. ನನಗೆ ಈ ಥರ ಹಚ್ಕೊಂಡ್ರೆ ತುಂಬ ಇಷ್ಟ, ಅದಕ್ಕೆ ಹಚ್ಕೊಂಡಿದ್ದೀನಿ ಈ ಥರ. ಒಂದು ಹಬ್ಬ ಆಡಿಸ್ಕೊಳ್ಳೋಣ ಸೌಟ್ ತಗೊಂಡು. ಎಷ್ಟು ಜನ ಇದ್ದರೆ ಈ ಟೊಮೆಟೊ ಕರಿಯಲ್ಲಿ ಮ್ಯಾನೇಜ್ ಮಾಡೋದು ಫ್ರೆಂಡ್ಸ್. ನೋಡಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಕಾಯಿ ಜಾಸ್ತಿ ಇರಬೇಕಷ್ಟೇ ಇದಕ್ಕೆ. ನೋಡಿ, ಈಗ ಸಿಪ್ಪೆ ಸುಲಿದು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು. ಹಚ್ಚಾದರೂ ಇಟ್ಕೊಬೋದು, ಇಲ್ಲಾಂದರೆ ಇದು ಕುಟಾಣಿ ಇರುತ್ತಲ್ಲ ಅದರಲ್ಲಿ ಕುಟ್ಟಾದರೂ ಕ್ರಷ್ ಮಾಡಾದರೂ ಹಾಕ್ಬೋದು. ನಾವು ತಂದಿದ್ದು ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿತ್ತು, ಕಟ್ ಮಾಡೋ ಥರ ಎಲ್ಲ ದೊಡ್ಡದಾಗಿ ಸುಲಿಯೋ ಥರ ಎಲ್ಲ ಇತ್ತಲ್ಲ, ಅದಕ್ಕೆ ಕಟ್ ಮಾಡಿ ಹಾಕ್ಕೊಂಡೆ. ಈಗ ಹಸಿಮೆಣ್ಸಿನ್ಕಾಯಿ, ತುಂಬ ಖಾರ ಇತ್ತು, ತುಂಬ ಚಿಕ್ಕ ಮೆಣಸಿನ್ಕಾಯಿದು. ನೀವು ಖಾರ ತಿನ್ನೋದಾದರೆ ಹಾಕ್ಕೊಳ್ಳಿ, ಖಾರ ತಿನ್ನೋದಾದರೆ ನೋಡ್ಕೊಂಡು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಮಗಂತೂ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನೋದಂದರೆ ಟೊಮೊಟೊ ಕರಿನೇ. ಅಂದರೆ ಅರ್ಜೆಂಟಿಗೆ ಏನೂ ಇರೋಲ್ಲ ಮಾಡೋಕ್ಕೆ ಅನ್ನೋದಾದರೆ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಧನೆ ಪುಡಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಇದ್ದರೆ ಸಾಕು ಫ್ರೆಂಡ್ಸ್. ಒಂದು ಕಾಯಿ ಇದ್ದರೆ ಸಾಕು. ನೋಡಿ, ನಾನಿಲ್ಲಿ 2-3 ಚಿಕ್ಕದು ಆಲೂಗಡ್ಡೆ ಇತ್ತು, ಅದನ್ನು ಕಟ್ ಮಾಡಿ ಹಾಕ್ಕೊತಿದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ ಟೊಮೊಟೊ ಕರಿಗಂತೂ ಆಲೂಗಡ್ಡೆ ಹಾಕ್ಕೊಂಡ್ರೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ, ನಮಗೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಎಲ್ಲರೂ ಮನೆಗೆ ಈಗ ಒಂದು 7-8 ಜನ ಬರ್ತಾಯಿದ್ದಾರೆ ಸಡನ್ನಾಗಿ ಅಂದಾಗ ಸ್ವಲ್ಪ ರೈಸ್ ಮಾಡ್ಕೊಂಬಿಟ್ಟು ಈ ಥರ ಟೊಮೊಟೊ ಕರಿ ಮಾಡ್ಕೊಂಬಿಟ್ರೆ ಆರಾಮಾಗಿ ಅದ್ರ ಜೊತೆ ಬಜ್ಜಿ ಬೋಂಡ ಥರ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಂತೂ ಇರುತ್ತೆ. ನೋಡಿ, ಈಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು, ಚೆನ್ನಾಗಿ ಬೇಯಲಿ ಅಂತ. ಒಂದು 5 ಮಿನಿಟ್ಸ್ ಅಂತ ತೋರಿಸ್ತಾಯಿದ್ದೀನಿ ನಾನು ನಿಮಗೆ. ಒಂದು 2-3 ಮಿನಿಟ್ಸ್ ಹಂಗೆ ಚೆನ್ನಾಗಿ ಎಣ್ಣೆಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅದು
ತುಂಬ ಮೆತ್ತಗಾಗುತ್ತೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ. ಟೊಮೊಟೊ ಕರಿ ಒಂದಿದ್ರೆ ಸಾಕಪ್ಪ, ಡೈಲಿ ತಿನ್ನೋಕ್ಕೆ ಅನಿಸುತ್ತೆ. ಬಟ್ ಡೈಲಿ ಟೊಮೊಟೊ ಕರಿನೇ ತಿನ್ನೋಕ್ಕಾಗಲ್ಲ. ಸೊಪ್ಪು ತರಕಾರಿಗಳು ಎಲ್ಲ ತಿನ್ನಬೇಕು. ಇದು ಏನಂದರೆ ಇವತ್ತು ನಮ್ಮ ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಇದ್ದಿದ್ದೇನೆ ಏನೋ ಅಂದ್ಕೊಡಿ ಫ್ರೆಂಡ್ಸ್, ಟ್ರೈನ್ ಹೋಗ್ತಿದೆ, ತಪ್ಪು ತಿಳ್ಕೊಬೇಡಿ ಏನು ಸೌಂಡ್ ಅಂತ. ಸ್ವಲ್ಪ ಹಾಗೆ ಇದೆ, ಇನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಈಗ ಲಿಡ್ ಓಪನ್ ಮಾಡೋಣ, ಹೇಗಾಗಿದೆ ಅಂತ ಗೊತ್ತಾಗುತ್ತೆ. ಲಿಡ್ ಓಪನ್ ಮಾಡಿದ ತಕ್ಷಣ ಒಳ್ಳೆ ಘಮ ಬರ್ತಾಯಿದೆ. ಎಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಗೊತ್ತಾ. ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿಲ್ಲ, ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಮನೇಲಿದ್ದರೆ. ಖಾಲಿ ಆಗಿತ್ತಲ್ವ, ಹೋಗಿಲ್ಲ ತೊಗೊಂಬರ್ಲಿಕ್ಕೆ, ಅದಕ್ಕೆ ಹಾಕಿಲ್ಲ. ಎಲ್ಲ ತರಕಾರಿ ಖಾಲಿ ಆಗಿತ್ತು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಟೊಮೊಟೊ ಕರಿ ಅಂದರೆ. ನೋಡಿ ಟೊಮೊಟೊ ನಾನು ಹೆಚ್ಚಿಟ್ಕೊಂಡಿದ್ದೀನಿ, ಒಂದಿಡಿ, ಒಂದು 3-4 ಹಿಡಿ ಅಷ್ಟು ಆಗುತ್ತೆ. ಅಂದರೆ ಒಂದು 1/4 kg ಮೇಲೆ ಇದೆ ಫ್ರೆಂಡ್ಸ್ ಟೊಮೊಟೊ ಮಾತ್ರ. ಟೊಮೊಟೊ ಎಲ್ಲ ಚೆನ್ನಾಗಿ ಹಣ್ಣಾಗಿಟ್ಟಿತ್ತು. ಬಿಸಿಲಿಗೆ ಎಲ್ಲಿಟ್ರೂ ಅಲ್ಲೇ ಅನ್ನ ಹೋಗುತ್ತೆ ಟೊಮೊಟೊ. ಬಿಸಿಲಿಗೆ ಟೊಮೊಟೊ ಅಂತಲ್ಲ, ಯಾವ ತರಕಾರಿ ಯಾವುದು ಇದನ್ನು ಇಟ್ರೂ ಎಲ್ಲ ಬಾಡ್ಕೊಂಡಿದ್ದಂಗೆ ಆಗುತ್ತೆ. ಚೆನ್ನಾಗಿ ಎಣ್ಣೆ ಮುಂಚೆ ಹಾಕ್ಕೊಂಡಿರೋ ಎಣ್ಣೆನೇ ಸಾಕು. ಒಂದು 5 ನಿಮಿಷದಲ್ಲೆಲ್ಲ ಆಗೋಗುತ್ತೆ ಫ್ರೆಂಡ್ಸ್. ನಾನು ವೀಡಿಯೋ ಮಾಡಬೇಕಲ್ಲ, ಫಸ್ಟ್ ಟೈಮ್ ಎಲ್ಲ ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡ್ತಾಯಿರೋದು ಅಥವಾ ವೀಡಿಯೋ ಮಾಡ್ತಾ ಇರೋದು ಎಲ್ಲ ಹೊಸದೆಲ್ಲ ಕಲ್ತ್ಕೊತೀನಿ. ಏನಾದರೂ ತಪ್ಪಿದ್ರೆ ಹೇಳಿ, ಏನಾದರೂ ತಿಳ್ಕೊಳ್ಳೋದಿದ್ರೆ ಹೇಳಿ, ತಿಳ್ಕೊಳ್ಳೋಣ. ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಡವರನ್ನ ಬೆಳೆಸಿ ನಾವು ಏನೋ ಒಂದು ಖುಷಿಯಿಂದ ಮಾಡ್ತಾಯಿದ್ದೀವಿ ವಿಡಿಯೋ. ನಾನು ಅಲ್ಲಿ ಟೊಮೊಟೊ ಹಾಕಿ ಆಮೇಲೆ ಉಪ್ಪು ಹಾಕಿದ್ದೀನಿ ನೋಡಿ. ಇದಕ್ಕೆ ತಕ್ಷಣ ಸ್ವಲ್ಪ ಹಾಕಿದ್ದೀನಿ, ಇನ್ನೂ ಸಾಲದು ಬಂದಾಗ ನಾನು ಮತ್ತೆ ಹಾಕ್ಕೊಂಡ್ರೆ ಆಯಿತು ಅಂತ. ಟೊಮೊಟೊ ಹಾಕಿದಾದ್ಮೇಲೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಟರೆ ಟೊಮೊಟೊ ಎಲ್ಲ ಎಣ್ಣೆ ಉಪ್ಪು ಎಲ್ಲ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಮೆತ್ತಗಾಗಿ ಹೋಗುತ್ತೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲ ಕರಿಗಳು ಮಾತ್ರ ಸೂಪರಾಗಿರುತ್ತೆ. ಮುದ್ದೆ ತಿನ್ನೋಕ್ಕಾಗಲ್ಲ, ಚಪಾತಿ, ರೈಸು, ದೋಸೆ ಇದಕ್ಕೆಲ್ಲ ತಿನ್ಬೋದು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈಗ ಸ್ವಲ್ಪ ಲಿಡ್ನ ಓಪನ್ ಮಾಡಿ ನೋಡಬೇಕು. ಓಪನ್ ಮಾಡೋಣ, ಓಪನ್ ಮಾಡಿ ನೋಡೋಣ, ತಿರುಗೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದು ಆಲ್ರೆಡಿ ಅರ್ಧ ಆಗಿದೆ, ಸ್ವಲ್ಪ ಇನ್ನೂ ಆಗಬೇಕು. ಒಳ್ಳೆ ಚಿಕನ್ ಫ್ರೈ ಮಾಡ್ತೀವಲ್ಲ ಆ ಥರ ಅನ್ನಿಸ್ತಿತ್ತು ನನಗಂತೂ ಮಾಡುವಾಗೆಲ್ಲ. ನಮ್ಮ ಮನೆಯಲ್ಲಿ ಚೆನ್ನಾಗಿ ಸೇಲ್ ಆಗೋದಂದರೆ ಇದೊಂದು ಮತ್ತು ಬಸ್ಸಾರೊಂದು. ಬಸ್ಸಾಂಬಾರು ಚೆನ್ನಾಗಿರುತ್ತೆ ಅಂತ ತಿಂತಾರೆ. ಎಲ್ರಿಗೂ ನಮ್ಮ ಮನೇಲಿ ಎಲ್ರಿಗೂ ಇಷ್ಟನೇ ಈ ಥರ ಟೊಮೊಟೊ ಕರಿಗಳಂದರೆ ಇಷ್ಟನೇ. ಯಾವುದ್ರಲ್ಲಿ ಮಾಡಿದ್ರು ಅಷ್ಟೇ, ತರಕಾರಿಯಲ್ಲಿ ಮಾಡಿದ್ರು ಅಷ್ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಕರಿ. ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದ್ದಾವೆ. ಈಗ ಚೆನ್ನಾಗಿ ಮೇಲಿಂದ ಕೆಳಗೆ ಚೆನ್ನಾಗಿ ಸ್ವಲ್ಪ ಎಲ್ಲ ಆಡಿಸ್ಕೊಂಡು ಒಂದು ಗ್ಲಾಸ್ ನೀರಿನ್ನೂ ಹಾಕಬೇಕು ಫ್ರೆಂಡ್ಸ್. ಒಂದು ಗ್ಲಾಸ್ ನೀರು ಸಾಕಾಗಲ್ಲ, ಇನ್ನೂ ಬೇಕಾಗುತ್ತೆ ನೀರು. ನಾನು ಸ್ವಲ್ಪ ಹಾಕಿದ್ದೀನಿ, ಮತ್ತೆ ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು ಗ್ಲಾಸ್ ನೀರು ಮತ್ತು ಅರ್ಧ ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ ಇನ್ನೂ ಒಂದು ಲೋಟ ಹಿಡಿಯುತ್ತೆ ನೀರು ಇದಕ್ಕೆ, ಅದು ಹಾಕ್ಕೊಳ್ಳೋಣ ಲಾಸ್ಟಿಗೆ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡಿರೋ ಕ್ವಾಂಟಿಟಿ ಹೆಂಗಿಲ್ಲ ಅಂದರೂ ಒಂದು 7-8 ಜನ ಊಟ ಮಾಡ್ಬೋದು ಫ್ರೆಂಡ್ಸ್, ಹೆಂಗೆ ತಿಂತಾರೆ ಅಂದ್ರೂ. ನಾನಿಲ್ಲಿ ಧನ್ಯ ಪುಡಿ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಾನೇ ಮಾಡಿದ ಧನ್ಯ ಪುಡಿ ಅದು. ಅಂದರೆ ಟೇಬಲ್ ಸ್ಪೂನು ಅಲ್ಲ, ಟೀ ಸ್ಪೂನ್ ಅಲ್ಲ, ಸೆಂಟ್ರಲ್ಲಿ ಟೇಬಲ್ ಸ್ಪೂನ್ ಅಂದರೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಬರುತ್ತೆ. ಮಿನಿಮಮ್ ಟೀ ಸ್ಪೂನ್ ಲೆಕ್ಕನೇ ತೊಗೋಬೋದು. 3 ಸ್ಪೂನ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಗಳಲ್ಲೆಲ್ಲ ಧನ್ಯ ಪುಡಿ, ಅದರ ಸೈಡಲ್ಲ ಧನ್ಯ ಪುಡಿ ಚೆನ್ನಾಗಿರುತ್ತೆ. ಸುಮ್ಮನೆ ಏನಕ್ಕಾದ್ರೂ ಸಾಂಬಾರಿಗೆ ಹಾಗೆ ಹಾಕ್ಬಿಟ್ಟು ಮಾಡಿದ್ರೂ ತುಂಬ ಟೇಸ್ಟ್ ಕೊಡುತ್ತೆ. ಅಷ್ಟು ಸೂಪರಾಗಿರುತ್ತೆ ಧನ್ಯ ಪುಡಿ ಮಾತ್ರ. ಇವಾಗ ನಾನು ದೊಡ್ಡದೊಂದು ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ನಾನು. ಒಂದು ಒಪ್ಪಿಂದ ಹಾಕಿದ್ದೀನಿ, ಇನ್ನೊಂದು ಒಪ್ಪನಾಗ ತುರ್ದಿದ್ದೀನಿ, ಹಾಕ್ಕೊತೀನಿ ನೋಡಿ. ನಾನು ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ ನೋಡಿ. ತೆಂಗಿನಕಾಯಿ ಜಾಸ್ತಿ ಇರಬೇಕು ಈ ಕರಿಗೆ. ಕರಿ ಮಾತ್ರ ಸಾಕಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ದೊಡ್ಡ ತೆಂಗಿನಕಾಯಿ, ನಾನೊಂದು ಪೂರ್ತಿ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಎಳೆದಿಟ್ಟದು, ಜಾಸ್ತಿ ಏನು ಬಲ್ತಿತ್ತು ಅಷ್ಟೊಂದೇನು ಅಷ್ಟೊಂದು ಏನು ತೆಂಗಿನಕಾಯಿ ಏನಲ್ಲ. ತುಂಬ ಚೆನ್ನಾಗಿತ್ತು ತೆಂಗಿನಕಾಯಿ ಮಾತ್ರ. 50 ರೂಪಾಯಿ ಕೊಟ್ಟು ತಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನಿಸ್ತು. ಎಷ್ಟು ದೊಡ್ಡ ತೆಂಗಿನಕಾಯಿ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಟನ್ ಸಾರಿಗೆ ಹಾಕೋದೆಲ್ಲ ಇನ್ನೂ ತುಂಬ ಚೆನ್ನಾಗಿ ಬಲ್ತಿರ್ಬೇಕದು. ಇದು ಕರಿ ಅಲ್ವಾ, ಕರಿಗೇನು ಅಷ್ಟು ಬೇಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ನಾನು ಮತ್ತೆ ನೀರು ಹಾಕ್ಕೊತಿದ್ದೀನಿ. ಅಲ್ಲಿಗೆ ಎಷ್ಟು ನೀರು ಬೇಕಾಯಿತು ಅಂತ ಲೆಕ್ಕ ಹಾಕ್ಕೊಳ್ಳಿ. 2.5 ಗ್ಲಾಸ್ ನೀರು ಬೇಕಾಯಿತು. ಅದು ಚೆನ್ನಾಗಿಲ್ಲ, ಕರಿ ಎಲ್ಲ ನೀರೆಲ್ಲ ಹಿಂಗೆ ಗಂಟ ಬೇಯಬೇಕಲ್ಲ ಫ್ರೆಂಡ್ಸ್. ನಾವು ಎಲ್ಲನ ಔಟ್ಸೈಡ್ ಹೋಗುವಾಗನ ಅಷ್ಟೇ ಈ ಥರ ಕರಿ ಮಾಡ್ಕೊಂಡು ಹೋಗ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಆಂಧ್ರ ಸ್ಟೈಲ್ ಕರ್ರಿ. ನಮ್ಮ ಮನೇಲಂತೂ ಬೇಗ ಖಾಲಿ ಆಗಿಬಿಡುತ್ತೆ. ಸೇಲ್ ಚೆನ್ನಾಗಾಗುತ್ತೆ. ಬಿಸಿ ರೈಸಿಗೆ ಒಂದು ಹಪ್ಪಳ ಇದ್ದರೆ, ಒಂದು ಉಪ್ಪಿನಕಾಯಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ. ನಾನು ಸ್ವಲ್ಪ ಉಪ್ಪು ಸಾಲದಿತ್ತು ಅಂತ ಉಪ್ಪು ಹಾಕ್ಕೊತಾ ಇದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ.
ಈ ಥರ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಕೊಳ್ಳಿ. ಇನ್ನೇನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿಲ್ಲ, ನೀವು ಹಾಕ್ಕೊಳ್ಳಿ. ಇಷ್ಟು ಐಟಮ್ ಇಂಗ್ರೀಡಿಯೆಂಟ್ಸು. ಉಪ್ಪು, ಸಾಸಿವೆ, ಜೀರಿಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮಗೆ ಇಷ್ಟ ಆಗಲ್ಲ ಅಷ್ಟು, ಅದಕ್ಕೆ ನಾನು ಜೀರಿಗೆ ಹಾಕ್ಕೊಂಡಿಲ್ಲ. ಹೆಂಗೆ ಕೊತ ಕುದೀತಾ ಇದೆ ಕರ್ರಿ. ನನಗಿದನ್ನು ನೋಡ್ತಾ ಇದ್ರೆ ಚಿಕನ್ ಕರ್ರಿನೇ ನೆನಪಾಗುತ್ತೆ. ಇವಾಗ ಚಿಕನ್ ಎಲ್ಲ ತಿನ್ನೋಂಗಿಲ್ಲ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ಇದು ಟೊಮೊಟೊ ಕರ್ರಿನೇ ಮಾಡ್ತಾಯಿದ್ವಿ, ಚಿಕನ್ ಬಿಟ್ಬಿಟ್ಟು. ನೋಡಬೇಕು, ಎಲ್ಲ ಕೋಳಿ ತಿನ್ನಲ್ಲ, ಚಿಕನ್ ತಿನ್ನಬಾರ್ದು ಅಂತೆಲ್ಲ ಹೇಳ್ತಿರ್ತಾರೆ. ನೋಡೋಣ ಇನ್ನು ಎಷ್ಟು ದಿನಕ್ಕೆ ಮುಗಿಯುತ್ತೆ ಇದೆಲ್ಲ ಚಿಕನ್ನಿಂದೆಲ್ಲ. ತುಂಬ ಬಿಸಿಯಾಗಿರ್ತದೆ, ಹೈ ಫ್ಲೇಮ್ ಇಟ್ಟಿರೋದ್ರಿಂದ. ನೋಡಿ ಕರಿ ಹೆಂಗೆ ಬಂದಿದೆ ನೋಡ್ತಾಯಿದ್ರೆ ನನಗಂತೂ ಬಾಯಲ್ಲಿ ನೀರು ಬರ್ತಾಯಿತ್ತು. ಎಷ್ಟೊತ್ತಿಗೆ ತಟ್ಟೆಗೆ ಹಾಕ್ಕೊಂಡು ಎಷ್ಟೊತ್ತಿಗೆ ಊಟ ಮಾಡೋಣ ಅಂತ. ನಾವು ನಾಟಿ ಸ್ಟೈಲಲ್ಲಿ ಮಾಡಿರೋ ಧನಿಯಾ ಪುಡಿ ಇದು ಸುಮ್ಮನೆ ಹಿಂಗೆ ಏನಾದರೂ ಹುಳಿ ಸಾಂಬಾರಲ್ಲಿ ಏನು ಸಾಂಬಾರು ಬರ್ತದೆ ಸುಮ್ಮನೆ ಹಿಂಗೆ ಹಾಕಿದ್ರೆ ಸಾಕು, ಎಷ್ಟು ಸ್ಮೆಲ್ ಬರುತ್ತೆ ಗೊತ್ತಾ. ಅದು ತುಂಬ ಚೆನ್ನಾಗಿದೆ ಧನಿಯಾ ಪುಡಿ ಮಾತ್ರ. ನಾವೆಲ್ಲ ಅಂದರೆ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ ಧನಿಯಾ ಪುಡಿ ಮಾಡಿಸುವಾಗ, ಹಂಗಾಗಿ ಚೆನ್ನಾಗಿ ಹುರಿದಿರ್ತೀವಲ್ವ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ಕರಿ ಇಡ್ಲಿ ರೆಡಿ ಆಗ್ತಾ ಬಂದಿದೆ ಆಲ್ಮೋಸ್ಟು. కర్రీ మాత్రం అదిరిపోయింది ఫ్రెండ్స్, సూపర్గా ఉంది. టేస్ట్ చూస్తాం. ಸೂಪರಾಗಿದೆ ಫ್ರೆಂಡ್ಸ್. ಸೂಪರಾಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. అదిరిపోయింది. ಓಕೆ ಫ್ರೆಂಡ್ಸ್, ಬಾಯ್. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆರಾಮಾಗಿರಿ.